ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟೈಮ್ ಪ್ರಾಫಿಟ್. ನಾವಿಲ್ಲಿ ಇನ್ವೆಸ್ಟ್ ಮಾಡೋದು, ಡೈಲಿ ಇನ್ವೆಸ್ಟ್ ಮಾಡೋದು ಏನೂ ಇರಲ್ಲ ನಮ್ದು. ಹಂಗಾಗಿ ನಮ್ಮ ಯಜಮಾನ್ರೆ ಹೇಳಿದ್ದು ಇದನ್ನ ಮಾಡೋಣ, ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ವರ್ಕ್ ಆಗುತ್ತೆ ಅಂತ. 100% ವರ್ಕ್ ಆಗಿದೆ. ಸಿಸರ್ಸು ಮತ್ತೆ ಟ್ರಿಮ್ಮರ್ ಎಲ್ಲ ಹಾಟ್ ವಾಟರ್ ಸ್ಟೆರಿಲೈಸ್ ಮಾಡೋದು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನ. ಇವರೆಲ್ಲ ನನ್ನ ಸ್ಟೂಡೆಂಟ್. ರೆಗ್ಯುಲರ್ ಆಗಿ ಬರ್ತಾರೆ. ರೆಗ್ಯುಲರ್ ಆಗಿ ಬರ್ತಾರೆ ನೋಡಿ. ಇವತ್ತು ಮೇಕಪ್ ಮಾಡ್ಕೊಂಡು ಮಿಂಚ್ತಾ ಇದ್ದಾರೆ ನೋಡಿ. ಮೇಕಪ್ ಕ್ಲಾಸ್ ಇವತ್ತು. ಹೌದು. ಒಂದೊಂದ್ ಟೈಮು 10,000 ಮಾಡ್ತೀವಿ. ಒಂದೊಂದು ತಿಂಗಳಲ್ಲಿ ಒಂದು 70,000-80,000 ಆಗಿದೆ. ನನ್ನ ಕೈ ಹಿಡಿದ ಬಿಸ್ನೆಸ್ ಇದು. ಮೇಡಮ್ ತುಂಬ ಸಪೋರ್ಟ್ ಇದೆ ನಮಗೆ. ಸೊ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು, ಅವಾಗ ನೀವು ಇನ್ನೂ ಮುಂದಕ್ಕೆ ಹೋಗ್ತೀರಾ ಅಂತ ಎಲ್ಲರಿಗೂ ಅವರು ಒಂದು ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದಿ ಮೇಡಮ್. ಏರ್ ವಾಶು, ಬಾಡಿ ಮಸಾಜ್ ಇರುತ್ತೆ, ಹೆಡ್ ಮಸಾಜ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಪಾರ್ಲರ್ ಅಲ್ಲಿ ಏನೇನು ವರ್ಕ್ ಮಾಡ್ತೀವೋ ಎಲ್ಲ ಮಾಡ್ತೀವಿ. A to Z ಎಲ್ಲ ಸರ್ವಿಸ್ ಎಲ್ಲ ಇದೆ. ಓಕೆ. ಫೈನಲಿ ನಾವು ಬಂದಿದ್ದೀವಿ ನಮ್ಮ ಟ್ರಾನ್ಸ್ಜೆಂಡರ್ ಆದ್ಯ ಅವರು ಕಟ್ಟಿದಂಥ ಕನಸಿನ ಕೂಸು ಯುನಿಸೆಕ್ಸ್ ಸಲೂನ್ಗೆ ಬಂದಿದ್ದೀವಿ. ಇವ್ರ ಹೆಸರು ಹೇಳ್ತಾ ಇದ್ದಾರೆ, ಬ್ರ್ಯಾಂಡ್ ಏನು ಎಜೆ? ಆದ್ಯ ಜಯರಾಜ್. ಓ, ಆದ್ಯ ಜಯರಾಜ್. ಓ, ಹಾಗೆ ಶಾರ್ಟ್ ಫಾರ್ಮ್ ಅಲ್ಲಿ ಎಜೆ ಅಂತ ಇಟ್ಟಿದ್ದೀರಾ. ಯಾವಾಗ ಮಾಡಿದ್ದಿ ಸಲೂನ್? ಇದು ಶುರುವಾಗಿ ಆಗ್ಲೇ 6ನೇ ತಿಂಗಳಿದು ರನ್ನಿಂಗ್ ಆಗ್ತಿದೆ. ನನ್ನ ಕೈ ಹಿಡಿದ ಬಿಸ್ನೆಸ್ ಇದು. ತುಂಬ ಪ್ರಾಫಿಟ್ ಇದೆ, ಮತ್ತು ನನಗೆ ಯಾವುದೇ ರೀತಿ ತಲೆನೋವಿಲ್ಲ. ಇದು ಮನೇಲಿದ್ರು ಆರಾಮಾಗಿ ಕ್ಯಾರಿ ಮಾಡ್ತಾ ಇದ್ದೀವಿ. ಅದ್ರ ಪಾಡ್ಗೆ ಅದು ನೆಟ್ಕೊಂಡು ಹೋಗ್ತಾ ಇದೆ. ವರ್ಕರ್ಸ್ ಇದ್ದಾರೆ, ಗುಡ್ ವರ್ಕರ್ಸ್. ಯಾವುದೇ ರೀತಿ ತಲೆನೋವಿಲ್ಲ ಅವ್ರದ್ದು. CC ಕ್ಯಾಮ್ರಾಗಳ್ನ ಹಾಕ್ಸಿದ್ದೀನಿ, ಮನೆಯಿಂದನೇ ವಾಚ್ ಮಾಡ್ತೀನಿ. ಬರೋ ಅವಶ್ಯಕತೆ ಇಲ್ಲ. ಓಕೆ. ಮಾರ್ನಿಂಗ್ ಬಂದು ಕೀ ಓಪನ್ ಮಾಡ್ಕೊಟ್ಟು ಹೋದ್ರೆ ಮತ್ತೆ ಈವ್ನಿಂಗ್ ಬಂದು ಅಮೌಂಟ್ ಎಷ್ಟಾಗಿದೆ ಕಲೆಕ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇನೆ. ಹುಡುಗರು ಅಷ್ಟೇನೆ ಸ್ವಂತ ಮನೆ ತರ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಈಗ ಒಬ್ಬ ಇದ್ದಾನೆ. ಈಗ ಡೆಲ್ಲಿಯಿಂದ 3 ಜನ ಬರ್ತಾ ಇದ್ದಾರೆ. 3 ಜನ ಬರ್ತಾ ಇದ್ದಾರೆ. ಓಕೆ. ಎಷ್ಟು ಬಾಡಿಗೆ ಎಲ್ಲ ಇಲ್ಲಿ? ನಮ್ಮ ಬಾಡಿಗೆ ಇದು 10,000, 1 ಲಕ್ಷ ಅಡ್ವಾನ್ಸು. ಓಕೆ. ಚೆನ್ನಾಗಿ ಕೈ ಹಿಡ್ದಿದೆ ಅಂತ ಹೇಳಿದ್ರಲ್ಲ. ವಾವ್, ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಲಕ್ಸುರಿಯಾಗಿ ಇಲ್ಲ, ತುಂಬ ಆ ಥರನೂ ಇಲ್ಲ. ತುಂಬ ನೋಡಿದ ತಕ್ಷಣ ವಾವ್ ಫೀಲು. ಎಂಥವರು ಫ್ಯಾಮಿಲಿ ಬಂದು ಒಂದು ಹೇರ್ ಕಟ್ಟೋ ಅಥವಾ ಫೇಶಿಯಲ್ಲೋ ಅಥವಾ ಅವ್ರಿಗೆ ಏನು ಬೇಕು ಎಲ್ಲ ಸರ್ವಿಸಸ್ ತೊಗೊಬೋದು. ನಿಮ್ಮಲ್ಲಿ ಏನೆಲ್ಲ ಸರ್ವಿಸಸ್ ಇದೆ ಇಲ್ಲಿ? ಮಕ್ಳಿಗೆ ಹೇರ್ ಸ್ಟೈಲ್ಸ್ ಆಗ್ಬೋದು, ಮೆನಿಕ್ಯೂರ್, ಪೆಡಿಕ್ಯೂರು, ಮತ್ತು ಅದನ್ನ ಬಿಟ್ಟರೆ ಇದು ಏರ್ ವಾಶು, ಬಾಡಿ ಮಸಾಜ್ ಇರುತ್ತೆ, ಹೆಡ್ ಮಸಾಜ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಪಾರ್ಲರ್ ಅಲ್ಲಿ ಏನೇನು ವರ್ಕ್ ಮಾಡ್ತೀವೋ ಎಲ್ಲ ಮಾಡ್ತೀವಿ. A to Z ಎಲ್ಲ ಸರ್ವಿಸ್ ಎಲ್ಲ ಇದೆ. ಓಕೆ. ಪಕ್ಕದಲ್ಲಿ ಏನೋ ಕ್ಲಾಸಸ್ ನೋಡಿದೆ? ಅಕಾಡೆಮಿ ಕ್ಲಾಸಸ್ ಲೇಡೀಸ್, ಅದಕ್ಕೆ ಸಪರೇಟ್ ಮಾಡಿದೀನಿ. ಅಕಾಡೆಮಿ ಮಾಡೋಕ್ಕೋಸ್ಕರ ಅಕಾಡೆಮಿನ ನಡೆಸ್ತಾ ಇದ್ದೀರಾ? ಹೌದು. ಅಂದ್ರೆ ಫ್ರೀ ಕ್ಲಾಸಸ್ ಮೇಡಮ್. ಹೆಣ್ಮಕ್ಳಿಗೆ ದುಡ್ಕೊಂಡ್ ತಿನ್ನೋಂತ ಹೆಣ್ಮಕ್ಳಿಗೆ ಪ್ಲಾಟ್ಫಾರ್ಮ್ ಇರಲ್ಲ. ಹೊರಗಡೆ ಹೋದ್ರೆ ಇದೇ ಬ್ಯೂಟಿಷಿಯನ್ ಕ್ಲಾಸ್ಗೆ 60 to 1 lakh ತಗೊಂತಾರೆ. ಬಟ್ ನಮ್ಮ ಹತ್ರ 1,000 ಅಷ್ಟೇ ಮೆಂಬರ್ಶಿಪ್ ಅಷ್ಟೇ. 3 months ಕೋರ್ಸಸ್ ನನ್ನ ಓನ್ ಮೆಟೀರಿಯಲ್ ಅಲ್ಲಿ ನಾನು ಕಲ್ಸ್ಕೊಡೋದು ಮೆಂಬರ್ಶಿಪ್ಗೆ ಅಂತ. ಅದೇನಕ್ಕೆ ಅಂದ್ರೆ ನಮ್ ಕಡೆಯಿಂದ ಕ್ಲಾಸಸ್ ಕೊಡ್ತಿದೀವಿ ಅಂತ ಹೇಳಿ ವಿತೌಟ್ ಫೀಸ್ ನಾವು ಮಾಡಕ್ಕಾಗಲ್ಲ. ಸೊ ಜಸ್ಟ್ 1,000 ಅಷ್ಟೇನೆ ಮೆಂಬರ್ಶಿಪ್ ಅಂತ ತಗೊಂಡು 3 months ಕ್ಲಾಸ್ ಅವರು ಕೊಡ್ತಾ ಇರೋದು. A to Z ಕೊಡ್ತೀನಿ. ನೈಲ್ ಆರ್ಟ್ ಇಂದ ಹಿಡಿದು, ಹೇರ್ ಸ್ಟೈಲ್ ಇಂದ, ಸ್ಯಾರಿ ಡ್ರಾಪಿಂಗ್ ಇಂದ ಹಿಡಿದು, ಮೇಕಪ್, ಮೆನಿಕ್ಯೂರ್, ಪೆಡಿಕ್ಯೂರ್, ಆಲ್. ನೀವೆಲ್ಲಿ ಕಲ್ತಿದ್ದು? ಬ್ಯೂಟಿಷಿಯನ್. ವಡಾಫೋನ್ NGO. ನಾನು NGOದಲ್ಲಿ ವರ್ಕ್ ಮಾಡಿದ್ದು. NGOದಲ್ಲೇ ಕಲ್ತಿದ್ದು ನಾನು ಬ್ಯೂಟಿಷಿಯನ್ ಕೋರ್ಸು. ಹಂಗಾಗಿ ನನ್ನಿಂದ ಇವ್ರಿಗೆ ಒಂದು ಆಗ್ಬೇಕು. ಈಗ ಟೀಚರ್ಸ್ ಇಲ್ದಿದ್ದ ಟೈಮಲ್ಲಿ ನಾನೇ ಪಾಠ ಮಾಡ್ತೀನಿ ಅವ್ರಿಗೆ. ಓಕೆ. ಹಂಗಾರೆ ನಾನೇ ಮಾಡೋದು. ಥಿಯರಿ ಕ್ಲಾಸ್ ಎಲ್ಲ ನಾನೇ ಮಾಡೋದಲ್ಲ. ನಿಮ್ಗೆ ಪಾರ್ಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಅದು ನಮ್ಮ ಯಜಮಾನ್ರಿಂದ ಅನ್ಸಿದ್ದು. ನಿಮ್ಮ ಯಜಮಾನ್ರಿ? ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟೈಮ್ ಪ್ರಾಫಿಟ್. ನಾವಿಲ್ಲಿ ಇನ್ವೆಸ್ಟ್ ಮಾಡೋದು, ಡೈಲಿ ಇನ್ವೆಸ್ಟ್ ಮಾಡೋದು ಏನೂ ಇರಲ್ಲ ನಮ್ದು. ಹಂಗಾಗಿ ನಮ್ಮ ಯಜಮಾನ್ರೆ ಹೇಳಿದ್ದು ಇದನ್ನ ಮಾಡೋಣ, ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ವರ್ಕ್ ಆಗುತ್ತೆ ಅಂತ. 100% ವರ್ಕ್ ಆಗಿದೆ. ಅಂದ್ರೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಬರುತ್ತಲ್ಲ, ಫೇಶಿಯಲ್ಗೆ ಕೆಲವೊಂದೆಲ್ಲ ಬೇಕು, ಅದಕ್ಕೆಲ್ಲ ಅವಾಗ ಇನ್ವೆಸ್ಟ್ ಮಾಡ್ಲೇಬೇಕು ಅಂದ್ರೆ ನಮ್ಗೆ ಒಂದು ಪ್ರಾಡಕ್ಟ್ ಅಂದ್ರೆ ಒಂದು 5 ಜನಕ್ಕೆ ಮಾಡ್ಬೋದಲ್ವಾ? ನಾವು ಖರ್ಚು ಮಾಡೋದು 1,000 ಆದ್ರೆ ನಾವು ತಗೊಳ್ಳೋ ಲಾಭ ಬೇರೆ ತರ. ಮ್ಯಾಮ್ ಇವಾಗ ಲೋಟಸ್ ತಗೊಬಹುದು. ಅದ್ರದ್ದು MRP 1,250 ಇದೆ. ಅದ್ರಲ್ಲಿ 5 ಪ್ಯಾಕ್ ಬರುತ್ತೆ. ಅದನ್ನ 5 ಜನಕ್ಕೆ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಆಯ್ತು? ಓಕೆ. 3,000 ಸಮಥಿಂಗ್ ಬಂತು. ಎಷ್ಟು ಲಾಭ ಬಂತು? ಅಂಡ್ ದೆನ್ ಅದ್ರದ್ದು ಎಕ್ಸ್ಪೈರಿ ಡೇಟ್ 3 years ಇರುತ್ತೆ. 3 ವರ್ಷ ಬರುತ್ತೆ ಒಂದು ಫೇಶಿಯಲ್ ಕಿಟ್. ಇಲ್ಲ ಅಲ್ವಾ? ಹಂಗಾಗ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿದೆ, ಸಲೂನ್ ಮಾಡ್ತು ಅಂದ್ರೆ ಅದು ಡೆಡ್ ಕ್ಯಾಪಿಟಲ್ ಆಗಕ್ಕೂ ಚಾನ್ಸಸ್ ಇಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟೈಮ್ ಪ್ರಾಫಿಟ್. ಇವಾಗ ಇವನು ಹುಡುಗ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆರಾಮಾಗಿ, ತಲೆನೋವಿಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕಸ್ಟಮರ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಒಂದ್ ಗಲಾಟೆ ಇಲ್ಲ, ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ. ನಾನ್ ಬೆಳಗ್ಗೆ ಬಂದು ಕೀ ಓಪನ್ ಮಾಡ್ಕೊಟ್ಟೋದ್ರೆ ಪೂಜೆ ಮಾಡ್ಬಿಟ್ಟು ಡೈಲಿ ನಮ್ಮ ಅಂಗಡಿಲಿ ಮಾತ್ರ ಡೈಲಿ ಪೂಜೆ ಆಗ್ಬೇಕು. ಪೂಜೆ ಫಿಕ್ಸ್. ನನ್ಗೆ ಅದಂತೂ ನನ್ನ ಆರಾಧ್ಯ ದೈವ ಕೃಷ್ಣ ನೋಡಿ. ಇಲ್ಲೂ ಅಷ್ಟೇ ನೋಡಿ, ನನ್ನ ಮನೆ ತುಂಬಾನು ಒಮ್ಮೆ, ನನ್ನ ಅಂಗಡಿ ತುಂಬಾನು. ನಾನು ಈ ಸಲೂನ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ಮೇಲೆ ನನಗೆ ಬುನಾದಿ ಹಾಕೋದು ನಿಕ್ಷಿ ಫೌಂಡೇಶನ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ಬಿಟ್ಟು ಶಿಲ್ಪಾ ಸಿಂಗ್ ಅಂತ ಅವ್ರ ಹೆಸರು. ಅವರು ನನಗೆ NGO ಕಡೆಯಿಂದ ಪರಿಚಯ ಆದ್ರು. ಅವ್ರಿಗೆ ಫೋನ್ ಮಾಡಿ, ಮ್ಯಾಮ್ ಹಿಂಗೆ ನಾವು ಮ್ಯಾರೇಜ್ ಆಗಿರೋದು, ನಾವ್ ಹಿಂಗೆ ಸಲೂನ್ ಮಾಡೋಣ ಅಂತ ಇದೀವಿ, ನಿಮ್ಮ NGO ಕಡೆಯಿಂದ ನನಗೆ ಸಪೋರ್ಟ್ ಸಿಗ್ಬೋದಾ ಅಂತ.
ಅವ್ರೇನಂದ್ರು ಸರಿ ಅಂಗಡಿ ಮಾಡಿ ನೀವು, ನನ್ನ ಕಡೆಯಿಂದ ಆಗೋ ಸಪೋರ್ಟ್ ನಾನು ಮಾಡ್ತೀನಿ ಅಂತ. ಓಕೆ, ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ವುಡ್ ವರ್ಕ್ ಮಾಡಿಸ್ದೆ. ಅಮ್ಮನಿಗೆ ಫೋನ್, ಅವ್ರು ಇವತ್ತಿಗೂ ನಮ್ಗೆ ಹೇಳೋದೊಂದೇ, ಮೇಡಮ್ ಅಂತ ಕರಿಬೇಡ ನನ್ನ, ಅಮ್ಮ ಅಂತ ಕರಿ. ಇವತ್ತಿಗೂ ಅದೇ ಮಾತಾವ್ರದ್ದು. ಅವ್ರು ಬಂದರು, ನೋಡಿದ್ರು, ಸಲೂನ್ ಹಾಕೊಟ್ರು. ಫಸ್ಟು ಯಾರಿಗೂ ಹಾಕೊಟ್ಟು ಅವರು ಏನು ಮಾಡಿದ್ದಾರೆ, ಲಾಸ್ ಮಾಡಿದ್ರಂತೆ. ನೀವು ಹಂಗೆ ಮಾಡ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆಂಟ್ ಮೇಲೆ ನಿನ್ಗೆ ಹಾಕೊಡ್ತೀನಿ ಅಂತ ಹೇಳಿ ಹಾಕೊಟ್ರು. ಅವ್ರು ಹಾಕೊಟ್ಟು ಬುನಾದಿ ಇವತ್ತು ಮೂರು ಬ್ರಾಂಚ್ ಓನರ್ ನಾನು. ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಮಾಡಿದೆ ಇದೇ ಫಸ್ಟ್ ಬ್ರಾಂಚ್. ಇನ್ನೊಂದು ಹೇಳ್ಬೇಕು ಅಂದ್ರೆ, ಒಂದ್ ವಿಷಯ ಹೇಳ್ಬೇಕು ಅಂದ್ರೆ, ನನ್ಗಿಬ್ರು ಟ್ರಾನ್ಸ್ಜೆಂಡರ್ ಇದಾರೆ, ಅಮ್ಮ ಅಂತ ಕರಿತೀನಿ ನಾನು ಅವ್ರನ್ನ, ಶಿವಾನಿ ಮತ್ತೆ ರೇಷ್ಮಾ. ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ಗೇನಾದ್ರೂ ಅಮೌಂಟಿಂದ ಏನಾದ್ರೂ ಪ್ರಾಬ್ಲಮ್ ಅಂತಂದ್ರೆ ಅಮ್ಮ ಹಿಂಗೆ ಅಂದ್ರೆ ಇಮಿಡಿಯೇಟ್ ಹೆಲ್ಪ್ ಮಾಡ್ತಾರೆ. ಏನೇ ಫಂಕ್ಷನ್ ಇರ್ಲಿ ಬರ್ತಾರೆ, ನಿಂತ್ಕೊಂತಾರೆ, ಮಾಡ್ತಾರೆ, ಸ್ವಂತ ಮನೆಯವ್ರ ತರ ನೋಡ್ಕೊಂತಾರೆ. ನಾನು ಅವ್ರ ಗ್ರೂಪಲ್ಲಿ ಇಲ್ಲ ಆದ್ರೂ ನಾನು ತುಂಬಾ ಚೆನ್ನಾಗಿ ನೋಡಿ. ಅವ್ರು ಹೇಳೋದು ಒಂದೇ, ನೀನ್ ಜೀವನ ಕಟ್ಕೊಂಡಿದ್ಯಾ ಅದೇ ಜೀವನದಲ್ಲಿ ಹೋಗು, ನಮ್ಮಂತ ಲೈಫ್ ಬೇಡ ನಿನ್ಗೆ, ನಮ್ ವೃತ್ತಿಗೆ ಬರ್ಬೇಡ ನೀನು, ಆರಾಮಾಗಿದ್ಯಾ, ಚೆನ್ನಾಗಿದ್ಯಾ, ಅವನ ಜೊತೆ ಇದೇ ತರ ಹೋಗು, ನಿನ್ಗೆ ಏನ್ ಸಪೋರ್ಟ್ ಬೇಕು ಕೇಳು, ನಾನು ಮಾಡ್ತೀನಿ. ನನ್ನ ಇವತ್ತಿಗೂ ಮೇಡಮ್, ನಾನು ಹೋಯ್ತು ಅಂದ್ರೆ ಬಾರ್ ಮಗ್ನೆ ಏನ್ ಸಮಾಚಾರ, ಕೆಲವೊಬ್ರು ಇರ್ತಾರೆ ಕೆಟ್ಟ ದೃಷ್ಟಿಲಿ ನೋಡೋಂಥವ್ರು, ಬಟ್ ಅವರು ರೇಷ್ಮಮ್ಮ, ಶಿವಾಣಿ ಅಮ್ಮ ಅಂತ ಇವತ್ತಿಗೂ ನಮ್ಗೆ ಒಂದ್ ಫೋನ್ ಮಾಡಿ, ಅಮ್ಮ ಹಿಂಗೈತೆ ಅಮ್ಮ ಪ್ರಾಬ್ಲಮ್, ನೀನ್ ಟೈಮಲ್ಲಿ ನೈಟ್ ಟೈಮಲ್ಲಿ ಫೋನ್ ಮಾಡಿದ್ರು, ಮಗ ನಾನು ಬೆಳಿಗ್ಗೆ ರೆಡಿ ಮಾಡಿರ್ತೀನಿ, ನೀನ್ ಬಂದ್ ಕ್ಯಾಶ್ ಇಸ್ಕೊಂಡು ನೀನ್ ಬಾ. ಆತರ ಬ್ಯಾಕ್ ಬೋನ್ ನಮಗ್ ಸಪೋರ್ಟ್ ಇವಾಗ ಅವ್ರಿಬ್ರು ನಿಂತಿದ್ದಾರೆ ಮೇಡಮ್. ಅವ್ರು ಇವತ್ತಿಗೂ ಹೇಳೋದೊಂದೇ, ನೀವು ಬೆಳಿತೀರಾ, ಇನ್ನೂ ಬೆಳೀರಿ, ಇನ್ನೂ 5 ಪಾರ್ಲರ್ ಹಾಕಾದ್ಯಾ ನಾನು ಮಾಡ್ಕೊಂಡು, ನಿನ್ಗೆ ಏನು ತಲೆ ಕೆಡ್ಸ್ಕೊಂಡು ನಾನು ಇದೀನಿ. ಅವ್ರು ಹೇಳೋದೊಂದೇ, ನಾನು ಇದೀನಿ ನಿನ್ಗೆ, ನಾನು ಸಪೋರ್ಟ್ ಮಾಡ್ತೀನಿ, ನೀನ್ ಇನ್ನೂ ಚೆನ್ನಾಗಿ ಬೆಳಿ, 4 ಜನಕ್ಕೆ ಮಾದರಿ ಆಗು ನೀನು, ನಮ್ಮ ಜೀವನ ನಿನಗೆ ಬೇಡ, ಇಷ್ಟೇ ಅವ್ರು ಹೇಳೋದು. ಅವ್ರ ಮಾದರಿ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಚೆನ್ನಾಗಿ ಆಗ್ತಿದ್ದೀವಿ. ಗ್ರೇಟ್. ಅಂದ್ರೆ ಹಿಂಗೆ ತುಂಬಾ ಬ್ರಾಂಚಸ್ಗಳ ಬೆಂಗಳೂರಾದ್ಯಂತ ಓಪನ್ ಮಾಡಿ, ಆದ್ಯವರ ನಾನು ಲೈಫ್ ಕಥೆನೇ ಕೇಳಲಿಲ್ಲ, ನಿಮ್ಮ ಬದುಕಿನ ಕಥೆನೇ ಪಕ್ಕದ ಪಾರ್ಲರ್ ಅಲ್ಲಿ ಮಾತಾಡ್ತಾ ನನ್ನ ಸ್ನೇಹಿತರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಅವ್ರ ಮುಂದೆನೆ ಮಾತಾಡ್ತೀನಿ. ನನ್ನ ಕತೆ ಎಲ್ಲ ಅಖಿಲ ಕರ್ನಾಟಕ ಮಹಿಳಾ, ನನ್ಗೇನು ಮುಜುಗರ ಇಲ್ಲ, ಯಾಕೆಂದ್ರೆ ನನ್ನ ಲೈಫ್ ಸ್ಟೈಲ್ ಎಲ್ಲ ನೋಡಿದಾರೆ ಅವರು. ಎಷ್ಟು ಇನ್ವೆಸ್ಟ್ ಮಾಡಿದಿರಾ ಪಾರ್ಲರ್ಗೆ, ಇದಕ್ಕೆಲ್ಲ ಇದೊಂದು ಪ್ರಾಡಕ್ಟ್ ಎಲ್ಲ ಒಂದು 60,000 70,000 ಆಗಿದೆ. ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತಿರೋದು ನಾನು, ಯಾವ್ದು ಲೋಕಲ್ ಯೂಸ್ ಮಾಡಲ್ಲ. ಟ್ರಿಮ್ಮರ್ ಇಂದ ಹಿಡಿದು ಕತ್ರಿಯಿಂದ ಪ್ರತಿಯೊಂದು ಬ್ರಾಂಡೆಡ್. ರೆಗ್ಯುಲರ್ ಆಗಿ ಎಷ್ಟು ಬಿಸ್ನೆಸ್ ಆಗುತ್ತೆ ಇಲ್ಲಿ? ಒಂದೊಂದು ಟೈಮು 10,000 ಮಾಡ್ತೀವಿ, ಒಂದೊಂದು ಟೈಮ್ ಪರ್ ಡೇ, ಒಂದೊಂದು 1,000, ಒಂದೊಂದು ಟೈಮಲ್ಲಿ 2,000 3,000 ತಗೊಂಡು ಹೋಗ್ತೀವಿ, ಡಿಪೆಂಡಿಂಗ್ ಅಪ್ಪ. ಓಕೆ, ಅಂದಾಜು ಎಷ್ಟು ಲಾಭ ಯಾವತ್ತಾಗಿದೆ? ಎಷ್ಟು ಲಾಭ ಅಂದ್ರೆ ಹೋದ ತಿಂಗಳಲ್ಲಿ ಒಂದು 70,000-80,000 ಆಗಿದೆ. ಓಕೆ, ಅದು ಇನ್ನೂ ರೀಚ್ ಮಾಡಬೇಕು. ನಮ್ಮ ಟಾರ್ಗೆಟ್ ಏನು ಅಂದ್ರೆ 2 ಲಕ್ಷ 2.5 ಲಕ್ಷ ಟಾರ್ಗೆಟ್ ರೀಚ್ ಮಾಡಬೇಕು. ಅಂದ್ರೆ ಈಗ ಪಿಕಪ್ ಆಗ್ತಾ ಇದ್ದಾರೆ. ಇವನು ಹೇಳೋದು ಒಂದೇ, ಸರ್ ನನ್ನ ನಂಬಿ ಅಂಗಡಿ ಬಿಟ್ಟಿದ್ದೀರಾ, ನಾನು ಗುಡ್ ಪರ್ಸನ್. ನಾನು ಅಷ್ಟೇನೆ ತಮ್ಮನ ತರ ನೋಡ್ಕೊಂತಿದ್ದೀನಿ, ಆರಾಮಾಗಿ ಬರ್ತಾನೆ, ಮಾಡ್ಕೊಂತಾನೆ, ಹೋಗ್ತಾನೆ. ಇವತ್ತಿಗೂ ಇದು ತಮಾಷೆ ಅನ್ಸಿದ್ರು ಅಷ್ಟೇ ಸೀರಿಯಸ್. ಟಿಫನ್ ಕರ್ಕೊಂಡು ಹೋಗ್ತೀನಾ, ಸರ್ ಏನ್ ತಿನ್ಲಿ, ನನ್ನೇನು ಕೇಳ್ತಾನೆ. ಅವ್ನು ತಿನ್ನೋ ಟಿಫನ್ ಅಷ್ಟು ಹಚ್ಕೊಂಡಿದ್ದಾನೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ. ಏನಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಅಷ್ಟೇ ನಾನು ಹೇಳೋದು. ಒಳ್ಳೆ ಕೆಲಸದವ್ರು ಸಿಕ್ಕಿದ್ದಾರೆ ಅಷ್ಟೇ, ಎಲ್ಲ ಅಷ್ಟೇ, ಎಲ್ಲ ವರ್ಕರ್ಸು ಅದೇ ತರ ಇದ್ದಾರೆ. ಎಲ್ಲ ಐಟಮ್ಸ್ ಆಗಿದೆ, ಚೇರ್, ಪೆಡಿಕ್ಯೂರ್. ಅದು ಮೇಡಮ್ ಸ್ಟೆರಿಲೈಸರ್ ಅದು ಯಾಕಂದ್ರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಸಿಸರ್ಸು ಮತ್ತೆ ಟ್ರಿಮ್ಮರ್ ಎಲ್ಲ ಹಾಟ್ ವಾಟರ್ ಅಲ್ಲಿ ಸ್ಟೆರಿಲೈಸ್ ಮಾಡೋದು. ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನ, ಮತ್ತೆ ಅವತ್ತು ನೈಟ್ ಏನ್ ಮಾಡ್ಬೇಕು, ಸ್ಟೆರಿಲೈಸ್ ಮಾಡ್ಬೇಕು. ಎಲ್ಲ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಅದ್ರಲ್ಲಿ ಇಟ್ಟು ಹಿಟ್ ಮಾಡಿದ್ರೆ ಅದು ಸ್ಟೆರಿಲೈಸ್ ಮಾಡ್ತು ಅಂದ್ರೆ ಇನ್ಫೆಕ್ಷನ್ ಆಗಲ್ಲ ಅಂತ. ಇವಾಗ ನನಗೆ ಕಟಿಂಗ್ ಮಾಡಿರ್ತಾನೆ, ಶೇವಿಂಗ್ ಮಾಡಿರ್ತಾನೆ, ಇನ್ನೊಬ್ರಿಗೆ ಮಾಡ್ತಾನೆ, ಅದು ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಸ್ಟೆರಿಲೈಸ್ ಮಾಡೋಕೆ ಅಂತ. ತುಂಬಾ ಪಾರ್ಲರ್ ಸಲೂನ್ಗಳಲ್ಲಿ ಅದನ್ನ ನೋಡಲ್ಲ ನಾವು, ಅದನ್ನೇ ಕೆಲವೊಂದು ಇದು ಅದೇ ರೀಸನ್ಗೆನೆ ಇವ್ನು ಡೈಲಿ ಅದನ್ನೆಲ್ಲ ಮಿಸ್ ಮಾಡಲ್ಲ. ಕ್ಲೀನಿಂಗ್ ನೋಡಿ, ಬೆಳಗ್ಗೆ ಬಂತು ಅಂದ್ರೆ ಫಸ್ಟ್ ಮಾಪ್ ಹಾಕೊಂತಾನೆ, ಫಸ್ಟ್ ಕ್ಲೀನಿಂಗ್. ಇವನು ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿರ್ತಾನೆ ಅಷ್ಟೇ. ಇದು ನಮ್ಮ ಸೆಕೆಂಡ್ ಬ್ರಾಂಚ್. ಏನಾದ್ಯ ಟ್ರೆಡಿಷನಲ್ ಆಗಿ ಮಾಡ್ರನ್ ಓಕೆ, ಪಾರ್ಲರ್ ಇದ್ರೆ ಈ ತರ ಲುಕ್ ಚೇಂಜ್ ಮಾಡ್ಬೋದು. ಓ ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಇವಾಗ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಿಮ್ಮ ಅಕಾಡೆಮಿ ಬಗ್ಗೆ ಹೇಳಿ. ಯಾವಾಗ ಇದು ಓಪನ್ ಮಾಡಿದೆ? ಫಸ್ಟ್ ಬ್ರಾಂಚ್ ಅದು, ಸೆಕೆಂಡ್ ಬ್ರಾಂಚಾ? ಹೌದು, ಅದು ಓಪನ್ ಆದ 1 ತಿಂಗಳಿಗೆ ಓಪನ್ ಮಾಡಿದ್ದು ಸೆಕೆಂಡ್ ಬ್ರಾಂಚ್. ಓಕೆ, ಇವರೆಲ್ಲ ನನ್ನ ಸ್ಟೂಡೆಂಟ್. ಓ, ರೆಗ್ಯುಲರ್ ಆಗಿ ಬರ್ತಾರೆ ನೋಡಿ. ಇವತ್ತು ಮೇಕಪ್ ಮಾಡ್ಕೊಂಡು ಮಿಂಚ್ತಾ ಇದ್ದಾರೆ ನೋಡಿ. ಓ, ಮೇಕಪ್ ಕ್ಲಾಸ್ ಇವತ್ತು. ಹೌದು, ಟ್ರೆಡಿಷನಲ್ ಲುಕ್ ಇವತ್ತು. ಹೌದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮದ್ವೆ ಹೆಣ್ ತರ ರೆಡಿ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಇವನ್ನೆಲ್ಲ ಸೇರಿಸಿ ಇವತ್ತು ಎಷ್ಟು ಜನ ಬರ್ತಾರೆ ರೆಗ್ಯುಲರ್ ಆಗಿ? ಮಮ್ಮಿ ಇಲ್ಲಿ ಟೋಟಲ್ 30 ಮೆಂಬರ್ಸ್ ಇರೋದು. 30 ಮೆಂಬರ್ಸ್ ಅಲ್ಲಿ
ಕಂಪಲ್ಸರಿ ಬರೋರು ಒಂದು 10 ಮೆಂಬರ್ಸ್ ಬರ್ತಾ ಇದ್ದಾರೆ. ಇನ್ನೆಲ್ಲ ಸ್ಕೂಲ್ ಮಕ್ಕಳು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಬ್ಯಾಚಲ್ಲಿ ಬರ್ತೀನಿ ಅಂತ ಅರ್ಧ ಮುಗ್ದೋಗಿತ್ತು ಇವ್ರ ಕ್ಲಾಸಸ್ ಆಲ್ರೆಡಿ. ಅದಕ್ಕೆ ಇವರೆಲ್ಲ ನೆಕ್ಸ್ಟ್ ಬೇರೆ ಬ್ಯಾಚಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವ್ರ 10 ಜನ ಕಂಪ್ಲೀಟ್ ಆಗೋಗುತ್ತೆ. ಇನ್ನೊಂದು ವೀಕ್ ಇದೆ ಅಷ್ಟೇ ಇವ್ರದ್ದು. ಇವ್ರ ಬ್ಯಾಚ್ ಕಂಪ್ಲೀಟ್ ಆಗ್ತಿದೆ. ಇವರು ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು. ನಮಸ್ತೆ ಮೇಡಮ್ ಕೂಡ ಬ್ಯೂಟಿಷಿಯನ್ ಕಲಿಯಕ್ ಬರ್ತಾ ಇದಾರೆ ನಮ್ಮ ಹತ್ರ. ಅಷ್ಟು ಡಿಮ್ಯಾಂಡ್ ಇದೆ ಹಾಗಾದ್ರೆ ನಿಮ್ಗೆ. ಅಂದ್ರೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ ಹೇಳಿದಾಗ ಯೂಶಲಿ ಎಲ್ಲ ಸೆಲೂನ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದ್ರೂ ಕೂಡ ಟ್ರಾನ್ಸ್ಜೆಂಡರ್ ಹತ್ರ ಕಲಿಯೋದಂತ ಇದೆಲ್ಲ ಮನೆಯವ್ರು ಒಪ್ಪದಿರ್ಬೋದು, ಅಕ್ಕಪಕ್ಕ ನೋಡೋರು ಇರ್ಬೋದು. ನೀವು ಹೇಗೆ ಕನ್ವೆ ಆದ್ರಿ, ನಿಮ್ಗೆ ಇವ್ರ ಹತ್ರನೇ ಬರ್ಬೇಕು ಅಂತ ಹೇಗೆ ಅನ್ನಿಸ್ತು? ನಮಸ್ತೆ, ನನ್ನ ಹೆಸರು ಸುಗಂತಿ ಅಂತ, ಕರ್ನಾಟಕ ಮಹಿಳಾ ಅಧ್ಯಕ್ಷರು. ಇಲ್ಲಿ ಮೇಡಮು ಬ್ಯೂಟಿಷಿಯನ್ ಓಪನ್ ಮಾಡಿದ್ಮೇಲೆ ನಾವೆಲ್ಲ ಏನಕ್ಕೆ ಬರೋಕ್ಕೆ ಇಷ್ಟಪಟ್ಟಿದ್ದೀವಿ ಅಂದರೆ, ಮೇಡಮ್ ಅವಾಗಿಂದನೂ ತುಂಬ ಹಾರ್ಡ್ ವರ್ಕ್ ನಾವು ನೋಡಿದ್ದೀವಿ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೋಟ್ಲ್ ಓನಾಗೆ ಇಟ್ಕೊಂಡು, ಮತ್ತು ಸರ್ ಸಪೋರ್ಟು, ಮೇಡಮ್ ಸಪೋರ್ಟು, ಸರ್ಸ್ ಈ ಥರ ಇವ್ರದ್ದು ಇಬ್ಬರದು ಬಾಂಡಿಂಗ್ ಚೆನ್ನಾಗಿದೆ. ಸೊ ಅವತ್ತಿಂದನೂ ನೋಡಿರೋದಕ್ಕಿಂತ ಮೇಡಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆಯಿತು ನಾವು ಕಲಿಬೇಕು. ಯಾಕೆಂದರೆ ಒಂದು ಕೆಲಸ ಒಬ್ರು ಕಲಿಬೇಕು ಅಂತ ಏನೂ ಇಲ್ಲ, ಎಲ್ಲ ವಿದ್ಯೆನೂ ಎಲ್ಲರೂ ಕಲಿಬೇಕು ಅಂತ ಆಸೆ. ಸೊ ಅದರಿಂದ ಇವ್ರು ನನ್ನ ತಂಗಿ, ನಮ್ಮ ಎಲ್ಲ ಫ್ರೆಂಡ್ಸ್ ಟೀಮ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಟೀಮ್ ಅನ್ನೋದಕ್ಕಿಂತ ಫ್ಯಾಮಿಲಿ ಥರನೇ ನಾವು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಅದೇ ಥರ ಮೇಡಮು ತುಂಬ ಸಪೋರ್ಟ್ ಇದೆ ನಮಗೆ. ಸೊ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು, ಅವಾಗ ನೀವು ಇನ್ನೂ ಮುಂದಕ್ಕೆ ಹೋಗ್ತೀರಾ ಅಂತ ಎಲ್ಲರಿಗೂ ಅವರು ಒಂದು ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದಿ ಮೇಡಮ್. ಓಕೆ, ನಾನು ಕೇಳಿದ್ದು ಅಂದರೆ ತುಂಬ ಅಕಾಡೆಮಿಗಳಿದೆ ಮೇಕಪ್, ಇವಾಗೇನು ಆನ್ಲೈನಲ್ಲಿ ಆಫ್ಲೈನ್ ಎಷ್ಟು ಪಾಪಪ್ ಆಗ್ತಾ ಇರುತ್ತೆ. ಆದರೆ ನೀವು ಬಂದ್ರಲ್ಲ, ಹೇಗೆ? ಅದ ಮ್ಯಾಮ್, ಅದೇ ನಾನು ಹೇಳಿಲ್ವಾ ಮೇಡಮ್, ಒಂದು ಎಸ್ ಅವ್ರು ಹಾರ್ಡ್ ವರ್ಕ್. ಇವಾಗ ಸುಮಾರು ಜನ ನೀವೇ ನೋಡಿರ್ತೀರಿ, ಒಬ್ರೊಬ್ರು ಒಂದೊಂದು ಕ್ಯಾರೆಕ್ಟಲ್ಲಿ ಇರ್ತಾರೆ. ಆ ಕ್ಯಾರೆಕ್ಟರ್ ವೈಸಲ್ಲಿ ಇವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾರು ಹೆಂಗೋ ದುಡಿತವ್ರೆ, ಬಟ್ ನಾವು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಒಂದು 4 ಜನಕ್ಕೆ ನಾವು ಕೆಲಸ ಕೊಟ್ಟು ಏನೋ ಒಂದು ಮಾಡಬೇಕು ಅಂತ ಅವ್ರು ಮಾಡಿ ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರಲ್ಲ, ಅದು ಅವ್ರ ಹತ್ರ ನನಗೆ ಇಷ್ಟ ಆಗಿರೋದು. ಅದಕ್ಕೆ ಇವ್ರ ಹತ್ರ ಕಲಿಬೇಕು ಅಂತ ನಾವು ಬಂದು ಕಲಿತಾ ಇರೋದು. ನಿಮ್ದು ಬೆಂಗಳೂರೇನಾ? ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ರೆ, ಮದ್ವೆ ಗಂಡಂದಿಲ್ಲ ಆದ್ರೆ ಮದುಮಗಳು ತರ ರೆಡಿ ಆಗಿದ್ರೆ, ಆಲ್ರೆಡಿ ಮದ್ವೆ ಆಗಿದೆ. ನೋಡಿ. ಓಕೆ, ಕೋರ್ಸಿಗೆ ಬಂದ್ರಲ್ಲ, ಏನೆಲ್ಲ ಕಲ್ತ್ಕೊಂಡ್ರಿ ನೀವು? ಕಲ್ತಿದ್ದೀವಿ ಮೇಡಮ್. ಐಬ್ರೋಸು, ಪೆಡಿಕ್ಯೂರು, ಮೆಡಿಕ್ಯೂರು, ಫೇಶಿಯಲು, ವ್ಯಾಕ್ಸು, ಹೇರ್ ಸ್ಟೈಲು, ಮೇಕಪ್ಪು. ಓಕೆ, ನೆಕ್ಸ್ಟ್ ಹಾಗಾದ್ರೆ ನಿಮ್ದೆ ಸ್ವಂತ ಒಂದು ಪಾರ್ಲರ್ ಇಡ್ತೀರಾ? ನೋಡೋಣ ಮೇಡಮ್, ಕಲಿತಾ ಇದೀವಿ, ಇನ್ನು ಕಲಿಯೋಣ ಅಂತ. ಇನ್ನು ಕಲಿಯೋದು ಭಾಳಷ್ಟು ಐತೆ, ಕಲ್ತ್ಮೇಲೆ ನೋಡೋಣ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ.